ಇಡೀ ಪ್ರಪಂಚದಲ್ಲೇ ನಂಬರ್ 1 ಕಲೆಕ್ಷನ್ ಮಾಡಿರೋ ಫಿಲಮ್ ಆಗಿರೋ ಅವತಾರ್ ಫಸ್ಟ್ ಪಾರ್ಟ್ನ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೂವಿಯ ಮೊದಲ ಸೀನಲ್ಲಿ ಜಾಕ್ ಹೆಸರಿನ ವ್ಯಕ್ತಿಯನ್ನು ನೋಡ್ತೀವಿ. ಒಂದು ದೊಡ್ಡ ಸ್ಪೇಸ್ ಶಿಪ್ನಲ್ಲಿ ಜಾಕ್ ಇರೋ ಥರ ತೋರಿಸ್ತಾರೆ. ಜಾಕ್ಗೆ ಇಲ್ಲಿ ತುಂಬ ಸಮಯದ ನಂತರ ಜ್ಞಾನ ಬಂದಿರುತ್ತೆ. ಅಲ್ಲಿ ತನಕ ಈ ಸ್ಲೀಪಿಂಗ್ ಚೇಂಬರ್ನಲ್ಲಿ ಜಾಕ್ ಸುಮಾರು 6 ವರ್ಷಗಳಿಂದ ನಿದ್ರಾ ವ್ಯವಸ್ಥೆಯಲ್ಲಿ ಇರ್ತಾನೆ. ಜಾಕ್ನ 2 ಕಾಲುಗಳು ಪ್ಯಾರಲೈಸ್ ಆಗಿರ್ತವೆ. ಆದರೆ ವೀಕ್ಷಕರೇ, ಇಲ್ಲಿ ನಮಗೆ ಅರ್ಥನೇ ಆಗಲ್ಲ ಜಾಕ್ ಕಾಲು ಪ್ಯಾರಲೈಸ್ ಆದರೂ ಈ ಸ್ಪೇಸ್ನಲ್ಲಿ ಏನು ಮಾಡೋಕೆ ಬಂದಿದ್ದಾನೆ ಅಂತ. ಇವನ ಈ ಪರಿಸ್ಥಿತಿಯಲ್ಲಿ ಇವನನ್ನು ಇಲ್ಲಿಗೆ ಕರ್ಕೊಂಡು ಬಂದಿರೋರು ಯಾರು ಅಂತ ನಮಗೆ ಗೊತ್ತಾಗಲ್ಲ. ಇಷ್ಟರಲ್ಲಿ ನಮಗೆ ಜಾಕ್ನ ಪಾಸ್ಟ್ನ ಸ್ವಲ್ಪ ಸೀನ್ ತೋರಿಸ್ತಾರೆ. ಜಾಕ್ಗೆ ಟ್ವಿನ್ ಬ್ರದರ್ ಇರ್ತಾರೆ. ಅವನ ಬ್ರದರ್ ತುಂಬ ಒಳ್ಳೆ ಸೈಂಟಿಸ್ಟ್ ಆಗಿರ್ತಾನೆ. ಅವನ ಆಸೆ ಸ್ಪೇಸ್ ಹೋಗೋಕೆ ಇಷ್ಟಪಟ್ಟಿರ್ತಾನೆ. ಅವನಿಗೆ ಹೊಸ ಹೊಸ ವಿಷಯಗಳನ್ನು ಹುಡುಕೋದು ಮತ್ತು ಸ್ಪೇಸ್ಗೆ ಹೋಗೋದು ಅವನ ಇಷ್ಟ ಆಗಿರುತ್ತೆ. ಆದರೆ ಒಂದು ದಿನ ಗ್ಯಾಂಗ್ಸ್ಟರ್ಗಳ ಜೊತೆ ಜಗಳ ಆಗಿ ದುಡ್ಡಿನ ವಿಚಾರಕ್ಕೆ ಅವನನ್ನು ಸಾಯಿಸಿಬಿಡ್ತಾರೆ. ಆ ವಿಷಯವನ್ನು ತಿಳಿದ ಜಾಕ್ ಬೇಜಾರಿನಿಂದ ಅಷ್ಟೊಂದು ಇನ್ವೆಸ್ಟಿಗೇಷನ್ಗೆ ಮೇಲೆ ಖರ್ಚಾಗಿರೋ ಹಣ ವೇಸ್ಟ್ ಆಗಬಾರ್ದು ಅಂತ ಮತ್ತೆ ಅವನ ಬ್ರದರ್ ಆಸೆಯನ್ನು ಕಂಪ್ಲೀಟ್ ಮಾಡೋದು ಅವನ ಇಂಟೆನ್ಷನ್ ಆಗಿರುತ್ತೆ. ಅವನು ನಾಸಾ ಅಗ್ರಿಮೆಂಟ್ನ ಒಪ್ಪಿಕೊಂಡು ಅವನ ತಮ್ಮನ ಜಾಗದಲ್ಲಿ ಜಾಕ್ ಸ್ಪೇಸ್ಗೆ ಹೋಗೋಕ್ಕೆ ನಿರ್ಧರಿಸ್ತಾನೆ. ಮತ್ತು ಅವನ ಸೊಂಟದಿಂದ ಕೆಳಗೆ ಎಲ್ಲ ಬಾಡಿ ಪಾರ್ಟ್ಗಳು ಕಂಪ್ಲೀಟ್ ಪ್ಯಾರಲೈಸ್ ಆಗಿರೋದ್ರಿಂದ ಅದನ್ನು ಸರಿ ಮಾಡೋದು ಅವನ ಯೋಚನೆಗೂ ಮೀರಿದ ಅಮೌಂಟ್ ಬೇಕಾಗಿರುತ್ತೆ. ಅದರಿಂದ ಅವನಿಗೆ ಹೋಪ್ ಇರುತ್ತೆ. ಅವನು ಸ್ಪೇಸ್ನಲ್ಲಿ ಯಾವುದೇ ಮಿಷನ್ ಆಗಿದ್ರೂ ಅದನ್ನು ಕಂಪ್ಲೀಟ್ ಮಾಡಿ ಅವನಿಗೆ ಅವನ ಕಾಲನ್ನು ಹುಷಾರು ಮಾಡ್ಕೋತೀನಿ ಅಂತ ನಂಬಿಕೆ ಇರುತ್ತೆ. ಆದರೆ ಅವನಿಗೆ ಕರ್ಕೊಂಡು ಹೋಗೋ ಕೆಲಸ ಅಷ್ಟೊಂದು ಈಸಿ ಏನಿರಲಿಲ್ಲ. ಆದರೂ ಜಾಕ್ ಆ ಕೆಲಸನ ಮಾಡೇ ಮಾಡ್ತೀನಿ ಅನ್ನೋ ಸ್ಟ್ರಾಂಗ್ ಮೈಂಡ್ಸೆಟ್ ಅವನಲ್ಲಿರುತ್ತೆ. ನಂತರ ಇವರು ಹೋಗ್ತಾ ಇರೋ ಪ್ಲ್ಯಾನೆಟ್ನ ತೋರಿಸ್ತಾರೆ. ಆ ಪ್ಲ್ಯಾನೆಟ್ನ ಹೆಸರು ಪೆಂಡೋರಾ. ಅದು ಭೂಮಿಯಿಂದ 16 ಜ್ಯೋತಿರ್ಮೈಲಿಗಳಷ್ಟು ದೂರ ಇರುತ್ತೆ. ಅಲ್ಲಿ ಆಕ್ಸಿಜನ್ ಇದ್ರೂ ಮನುಷ್ಯ ಬದುಕೋಕೆ ಅದು ಸಾಕಾಗ್ತಿರ್ಲಿಲ್ಲ. ಜಾಕ್ನ ಜೊತೆ ತುಂಬಾ ಜನ ಹೋಗಿರೋರು ಆ ಪೆಂಡೋರಾದಲ್ಲಿ ಒಂದು ಕಡೆ ಅವನ್ನೆಲ್ಲ ಬಿಡಲಾಗುತ್ತೆ. ಇವರೆಲ್ಲ ಅವರ ಲೀಡರ್ನ ಮೀಟ್ ಮಾಡ್ತಾರೆ. ಅವನು ಅವರಿಗೆಲ್ಲ ಟ್ರೈನಿಂಗ್ ಕೊಡ್ತಿರ್ತಾನೆ. ಅವರೆಲ್ಲ ಹೇಗೆ ಆ ಪೆಂಡೋರಾ ವಾತಾವರಣಕ್ಕೆ ಹೊಂದ್ಕೊಳ್ಳೋದು, ಅಲ್ಲಿ ಏನೇನು ಚಾಲೆಂಜಸ್ ಮಾಡಬೇಕು, ಅಲ್ಲಿ ಯಾವುದಾದ್ರೂ ಭಯಾನಕ ಕ್ರಿಯೇಟಿವ್ ಮಧ್ಯೆ ಹಾಕೊಂಡ್ರೆ ಅದನ್ನ ಹೇಗೆ ಫೇಸ್ ಮಾಡೋದು, ಅವುಗಳನ್ನ ಹೇಗೆ ಸಾಯಿಸೋದು ಅಂತ ಟ್ರೈನಿಂಗ್ಗಳನ್ನ ಕೊಡ್ತಾ ಇರ್ತಾನೆ. ಜಾಕ್ಗೆ ಅಲ್ಲೇ ಇದ್ದ ಒಬ್ಬನ ಪರಿಚಯ ಮಾಡ್ಕೊಳ್ತಾನೆ. ಅವನು ಯಾರಂದ್ರೆ ಜಾಕ್ನ ಜೊತೆ 3 ವರ್ಷ ಆರ್ಮಿನಲ್ಲಿ ಟ್ರೈನಿಂಗ್ನಲ್ಲಿ ಜೊತೆಗಿರ್ತಾನೆ. ಆ ವ್ಯಕ್ತಿ ಜಾಕ್ಗೆ ಅವನ ಅವತಾರನ ತೋರಿಸ್ತಾನೆ. ಕ್ರಿಯೇಚರ್ ಮನುಷ್ಯನ DNA ಮತ್ತು ಪೆಂಡೋರಾದ ಕ್ರಿಯೇಚರ್ನ DNA ಜೊತೆಗೆ ಮಾಡಲಾದ ಒಂದು ಅವತಾರ್. ಅದರಿಂದ ಆ ಪ್ಲಾನೆಟ್ನಲ್ಲಿ ಮನುಷ್ಯರು ಅವತಾರ್ನ ಮೂಲಕ ಅವರ ಬಂದಿರೋ ಕೆಲಸನ ಮಾಡೋಕೆ ಈಸಿ ಆಗಲಿ ಅಂತ. ಇದರಿಂದ ಈ ಪ್ರಾಜೆಕ್ಟ್ನ ಸಕ್ಸಸ್ ಮಾಡೋದು ಅವರ ಇಂಟೆನ್ಷನ್ ಆಗಿರುತ್ತೆ. ಅಲ್ಲಿಗೆ ಆ ಪ್ರಾಜೆಕ್ಟ್ನ ಲೀಡರ್ ಬರ್ತಾರೆ. ಅವರು ಅವರನ್ನೆಲ್ಲ ಮಾತಾಡಿಸಿದ ಮೇಲೆ ಅವರು ಆ ಪ್ರಾಜೆಕ್ಟ್ನ ಹೆಡ್ ಹತ್ರ ಹೋಗ್ತಾರೆ. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಅವನಿಗೆ ಆ ಲೀಡರ್ ಕೇಳ್ತಾಳೆ, ಬಾಡಿ ಪ್ಯಾರಲೈಸ್ ಆಗಿರೋ ಆ ಜಾಕನ್ನು ಇಲ್ಲಿಗೆ ಕರ್ಕೊಂಡು ಬಂದಿರೋದು ಅವಶ್ಯಕತೆ ಏನಿತ್ತು ಅಂತ. ಹೆಡ್ ಹೇಳ್ತಾನೆ, ಇದರಲ್ಲಿ ಅಂತ ದೊಡ್ಡ ವಿಚಾರ ಏನಿಲ್ಲ, ಜಾಕ್ ಒಬ್ಬ ಇಂಟೆಲಿಜೆಂಟ್ ಪರ್ಸನ್ ಅಂತ ಹೇಳಿ ಹೆಡ್ ಆ ಲೀಡರ್ಗೆ ತುಂಬ ವ್ಯಾಲ್ಯೂಯಬಲ್ ಸ್ಟೋನ್ ತೋರಿಸ್ತಾರೆ. ಆವಾಗ ಅವನು ಹೇಳ್ತಾನೆ, ತೋರಿಸ್ತಾ ಇರೋ ಈ ಸ್ಟೋನ್ ಇದು ಪೆಂಡೋರಾದಲ್ಲಿ ಮಾತ್ರ ಸಿಗೋದು. ಈ ಸ್ಟೋನ್ನ ವ್ಯಾಲ್ಯೂ $ನಲ್ಲಿ 1 kgಗೆ 100 crores ಆಗಿರುತ್ತೆ ಅಂತ. ಇದರ 10 ಗ್ರಾಮ್ 10 ಕೋಟಿಯಲ್ಲಿ ಇರುತ್ತೆ. ಅದಕ್ಕೆ ನೀವು ಕೆಲಸ ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾನೆ. ಅದಾದ ಮೇಲೆ ಜಾಕ್ ಒಂದು ದೊಡ್ಡ ಮೆಷಿನ್ನ ಒಳಗೆ ಮಲಗಿಸ್ತಾರೆ. ಅದರಿಂದ ಅವನು ಅಲ್ಲಿನ ಕ್ರಿಯೇಚರ್ ಆಗಿರೋ ಅವತಾರ್ನ ಒಳಗೆ, ಅಂದರೆ ಏನು ಅವರು ಕ್ಲೋನ್ ಕ್ರಿಯೇಟ್ ಮಾಡಿದ್ರಲ್ಲ ಅದರ ಒಳಗೆ ಜಾಕ್ನ ಪ್ರೆಸೆನ್ಸ್ ಅಲ್ಲಿ ಟ್ರಾನ್ಸ್ಫರ್ ಆಗಿ ಬಿಡುತ್ತೆ. ಈಸಿಯಾಗಿ ಹೇಳೋದಾದರೆ ಜಾಕ್ನ ಅವತಾರ್ ಕ್ರಿಯೇಚರ್ ಒಳಗೆ ಶಿಫ್ಟ್ ಮಾಡಲಾಗುತ್ತೆ. ಜಾಕ್ ಅವತಾರ್ನ ಬಾಡಿಗೆ ಬಂದ ಮೇಲೆ ತುಂಬ ಖುಷಿ ಆಗ್ತಾನೆ. ಅದರ ಉದ್ದದ ಕೈಕಾಲು, ಕಿವಿಗಳು, ಅದರ ಜೊತೆ ಉದ್ದದ ಬಾಲನೂ ಇತ್ತು, ಮತ್ತೆ ಅದಕ್ಕೆ ಉದ್ದದ ಜಡೆಯೂ ಇತ್ತು. ಇದರಿಂದ ಮುಂದೆ ತುಂಬಾ ಕ್ರಿಯೇಚರ್ ಜೊತೆ ಮಿಂಗಲ್ ಆಗೋಕೆ ಹೆಲ್ಪ್ ಆಗ್ತಿತ್ತು. ಈ ಎಕ್ಸ್ಪೆರಿಮೆಂಟ್ ಆದ ಮೇಲೆ ಜಾಕ್ ಆ ಕರ್ನಲ್ ಮೀಟ್ ಆಗ್ತಾನೆ. ಅದೇ ಅವರೆಲ್ಲ ಆ ಪ್ಲಾನೆಟ್ಗೆ ಬಂದಾಗ ಇನ್ಸ್ಟ್ರಕ್ಷನ್ ಕೊಟ್ಟರಲ್ಲ ಆ ಕರ್ನಲ್ಗೆ ಜಾಕ್ನ ಪಾಸ್ಟ್ ತುಂಬಾ ಇಂಪ್ರೆಸಿವ್ ಅನ್ಸಿರುತ್ತೆ. ಯಾಕಂದ್ರೆ ಜಾಕ್ ಫಸ್ಟ್ ಆರ್ಮಿನಲ್ಲಿ ಇದ್ದು ಅವನ ಆರ್ಮಿ ಮಿಷನ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆ ಕರ್ನಲ್ ಜಾಕ್ಗೆ ಹೇಳ್ತಾನೆ, ನೀನು ತುಂಬಾ ಮುಂದೆ ಹೋಗ್ಬಹುದು. ಈ ಪ್ಲಾನೆಟ್ನಲ್ಲಿ ಹೋಗಿ ಅಲ್ಲಿನ ಕ್ರಿಯೇಚರ್ನಲ್ಲಿ ಜೊತೆಗೆ ನೀನು ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಯಾಕೆಂದ್ರೆ ನೀನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀಯೋ ಅಷ್ಟು ಆ ಪೆಂಡೋರಾದ ಕ್ರಿಯೇಚರ್ಸ್ ನಿನ್ನನ್ನು ನಂಬ್ತಾರೆ. ಆದ್ರಿಂದ ಪ್ರಾಜೆಕ್ಟ್ನ ಬೇಗ ಕಂಪ್ಲೀಟ್ ಮಾಡ್ಬೋದು, ಅಲ್ಲಿರುವಂಥ ವ್ಯಾಲ್ಯೂಬಲ್ ಸ್ಟೋನ್ನ ಬೇಗ ಈಚೆ ತೆಗಿಬೋದು ಅಂತ. ಮತ್ತೆ ಆ ಕ್ರಿಯೇಚರ್ಸ್ಗಳು ವಾಸವಾಗಿರೋ ಜಾಗದಲ್ಲೇ ಅತ್ಯಂತ ದೊಡ್ಡ ನಿಕ್ಷೇಪ ಇದೆ ಅಂತ ಅವನಿಗೆ ಹೇಳ್ತಾನೆ. ಅದಕ್ಕೋಸ್ಕರ ಅಲ್ಲಿರೋ ಎಲ್ಲ ಕ್ರಿಯೇಚರ್ಗಳ ಜಾಗ ಖಾಲಿ ಮಾಡಿಸ್ಬೇಕು. ಇದರಿಂದ
ನಮಗೆ ಅಲ್ಲಿ ವಾಸಿಸ್ತಿರೋ ಜಾಗದಲ್ಲಿ ಮೈನಿಂಗ್ ಮಾಡೋಕೆ ಈಸಿ ಆಗುತ್ತೆ ಅಂತ ಅವನಿಗೆ ಹೇಳ್ತಾನೆ. ನೀನು 3 ತಿಂಗಳಲ್ಲಿ ಈ ಕೆಲಸನ ಮಾಡಲೇಬೇಕು. ನೀನು ಅದನ್ನ ಮಾಡಿಲ್ಲ ಅಂದ್ರೂ ಫೋರ್ಸ್ಫುಲಿ ನಾವು ಅವುಗಳ ಮೇಲೆ ದಾಳಿ ಮಾಡಬೇಕು. ಎಷ್ಟೇ ಪ್ರಾಣ ಹೋದ್ರೂ ನಾವು ಆ ಸ್ಟೋನ್ ಅನ್ನ ಅಲ್ಲಿಂದ ತೆಗಿಲೇಬೇಕು. ಇದು ನಮ್ಮ ಬಿಗ್ ಮಿಷನ್ ಆಗಿರುತ್ತೆ. ಇದು ಸಕ್ಸಸ್ ಆದ್ರೆ ಜಾಕ್ನ ಎಲ್ಲಾ ಆಸೆನೂ ಈಡೇರಿಸಿ ಅವನ ಕಾಲನ್ನ ಸರಿ ಮಾಡಿಸಿಕೊಡ್ತೀನಿ ಅಂತ ಕರ್ನಲ್ ಮಾತು ಕೊಡ್ತಾನೆ. ನಂತರದ ಸೀನಲ್ಲಿ ಅವರೆಲ್ಲ ಪ್ಲಾನೆಟ್ಗೆ ಎಂಟ್ರಿ ಕೊಟ್ಟಿರ್ತಾರೆ. ಅವರೆಲ್ಲ ತುಂಬಾ ಖುಷಿಯಾಗೂ ಕೂಡ ಇರ್ತಾರೆ. ಯಾಕೆಂದ್ರೆ ಅಲ್ಲಿನ ಕಾಡು ತುಂಬಾ ಕ್ರಿಯೇಟಿವ್ ಆಗಿ ನೋಡೋಕೆ ಸ್ವರ್ಗದಂತಹ ವಾತಾವರಣ ಇರುತ್ತೆ. ಆದ್ರೆ ಜಾಕ್ಗೆ ಡಿಫ್ರೆಂಟ್ ಆಗಿರೋ ಕ್ರಿಯೇಚರ್ಗಳು ಕಾಣಿಸ್ತವೆ. ಅಷ್ಟರಲ್ಲಿ ಒಂದು ದೊಡ್ಡ ಕ್ರಿಯೇಚರ್ ಜಾಕ್ನ ಹಿಂದೆ ಬಿದ್ದು ಬಿಡುತ್ತೆ. ಅದರಿಂದ ತಪ್ಪಿಸ್ಕೊಳಕ್ ಹೋಗಿ ಜಾಕ್ ಜಲಪಾತದ ಮೇಲಿಂದ ಕೆಳಗೆ ಬಿದ್ದ್ಬಿಡ್ತಾನೆ. ಈ ಇನ್ಸಿಡೆಂಟ್ ಇಂದ ಜಾಕ್ ಅವನ ಟೀಮ್ ಇಂದ ಬೇರೆ ಆಗ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಜಾಕ್ ಅಲ್ಲಿರೋ ಒಂದು ಕಡ್ಡಿಯನ್ನ ಸೇಫ್ಟಿಗೋಸ್ಕರ ವೆಪನ್ ಆಗಿ ಯೂಸ್ ಮಾಡ್ಕೋತಾನೆ. ಅಂದ್ರೆ ಮುಂದೆ ಯಾವ್ದಾದ್ರು ಕ್ರಿಯೇಚರ್ ಬಂದ್ರೆ ಫೇಸ್ ಮಾಡೋಕೆ ಆಗಲ್ಲ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಜಾಕ್ನ ಟೀಮ್ ಅವನನ್ನ ಹುಡುಕ್ತಾ ಇರುತ್ತೆ. ಆದರೆ ಅವರಿಗೆ ಜಾಕ್ ಎಲ್ಲೂ ಸಿಗಲ್ಲ. ಅವರು ಇನ್ನು ಮುಂದೆ ಈ ಕಾಡಲ್ಲಿ ಹೋದ್ರೆ ಅವರಿಗೆ ಕಷ್ಟ ಆಗ್ಬೋದು ಅಂತ ಆಲ್ರೆಡಿ ಜಾಕ್ ಅಲ್ಲಿ ಸತ್ತೋಗಿರ್ಬೋದು ಅಂತ ವಾಪಸ್ ಹೋಗ್ತಾರೆ. ಅಷ್ಟರಲ್ಲಿ ಜಾಕ್ನ ಕ್ಲೋನ್ ಟೈಪ್ ಒಂದು ಫೀಮೇಲ್ ಅವನನ್ನ ನೋಡ್ತಾ ಇರುತ್ತೆ. ಅದು ಈ ಪೆಂಡೋರಾ ಪ್ಲಾನೆಟ್ನ ಕ್ರಿಯೇಚರ್ ಆಗಿರುತ್ತೆ. ಅದು ಇನ್ನೇನು ಜಾಕ್ನ ಬಾಣದಿಂದ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಒಂದು ಹೂವಿನ ಥರ ಇರೋ ಕ್ರಿಯೇಚರ್ ಅವಳ ಬಾಣದ ಮೇಲೆ ಬಂದು ಕೂರುತ್ತೆ. ಅದನ್ನು ಅವಳು ನೋಡಿದ ಮೇಲೆ ಜಾಕ್ನ ಹೊಡೆಯುವಂಥ ಡಿಸಿಷನ್ ಚೇಂಜ್ ಮಾಡ್ತಾಳೆ. ಮತ್ತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಹಾಗೆ ಕತ್ತಲೆ ಆದಮೇಲೆ ಜಾಕ್ನ ಹಿಂದೆ ಪೆಂಡೋರಾ ಗ್ರಹದ ತುಂಬ ಡೇಂಜರಸ್ ಕ್ರಿಯೇಚರ್ಗಳು ಹಿಂದೆ ಬಿದ್ದುಬಿಡ್ತವೆ. ಅವುಗಳನ್ನು ಫೇಸ್ ಮಾಡೋಕ್ಕೆ ಜಾಕ್ ಕೈಲಿ ಆಗ್ತಾ ಇರಲಿಲ್ಲ. ಅಷ್ಟರಲ್ಲಿ ಅವನಿಗೆ ಹೆಲ್ಪಿಗೆ ಅಂತ ಆಗಲೇ ಕಾಣಿಸ್ಕೊಂಡ ಫೀಮೇಲ್ ಕ್ಲೋನ್ ಅವನನ್ನು ಕಾಪಾಡೋಕೆ ಮುಂದಾಗ್ತಾಳೆ. ಅದರಿಂದ ಅಲ್ಲಿ ಬಂದಿರೋ ಸ್ವಲ್ಪ ಪ್ರಾಣಿಗಳು ಕೂಡ ಸತ್ತೋಗ್ತವೆ. ಅದನ್ನು ನೋಡಿದ ಫೀಮೇಲ್ ಕ್ರಿಯೇಚರ್ಗೆ ಕೋಪ ಬಂದು ಅವಳು ಜಾಕ್ಗೆ ಹೇಳ್ತಾಳೆ, ನಾನು ನಿನ್ನ ಕಾಪಾಡೋ ಸಲುವಾಗಿ ಪ್ರಾಣಿಗಳನ್ನು ಸಾಯಿಸ್ಬಿಟ್ಟೆ ಅಂತ. ಅವನು ಆಗ ಹೇಳ್ತಾನೆ, ಇದರಲ್ಲಿ ಕೋಪ ಮಾಡ್ಕೊಳ್ಳೋ ವಿಷಯ ಏನಿದೆ, ನಿನಗೆ ಪ್ರಾಣಿಗಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನನ್ನನ್ನು ಕಾಪಾಡಬಾರ್ದಿತ್ತು. ಅದಾದ್ಮೇಲೆ ಜಾಕ್ ಅವಳ ಹತ್ರ ನಿನ್ನ ಫೈಟಿಂಗ್ ಸ್ಕಿಲ್ನ ಕಲಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಯಾಕಂದರೆ ಮತ್ತೆ ಮತ್ತೆ ಅಂತ ಕ್ರಿಯೇಚರ್ಗಳು ಬಂದರೆ ಫೇಸ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಅಷ್ಟರಲ್ಲಿ ಹಿಂದೆ ನೆಟ್ರಿಯ ಬಾಣದ ಮೇಲೆ ಬಂದು ಕೂತಿದ್ದಂಥ ಹೂವು ತನ್ನ ಸುತ್ತುವರಿತವೆ. ನೆಟ್ರಿ ಒಬ್ಬಳು ಆ ಪ್ರದೇಶದ ಒಂದು ಕಬಿಲೆಯ ನಾಯಕನ ಮಗಳು. ಅವಳು ಜಾಕನ್ನ ಹೂವುಗಳು ಮುತ್ತುಕೊಂಡಿರೋದ್ರಿಂದ ಜಾಕ್ನ ತನ್ನ ಕಬಿಲೆಯ ಬಳಿ ಕರ್ಕೊಂಡು ಹೋಗ್ತಾಳೆ. ಜಾಕ್ನ ನೋಡಿದ ಆ ಗುಂಪಿನ ಜನರು ಜಾಕ್ನ ಕೊಲ್ಲಲು ಪ್ರಯತ್ನಿಸ್ತಾರೆ. ಆದರೂ ನೆಟ್ರಿ ಅವರನ್ನೆಲ್ಲ ತಡೆದು ಅವನನ್ನ ಮತ್ತೆ ಕಾಪಾಡ್ತಾಳೆ. ಹಾಗೆ ನೆಟ್ರಿ ಜಾಕನ್ನ ತನ್ನ ಗುಂಪಿಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ನೆಟ್ರಿಯ ತಾಯಿ ಆ ಗುಂಪಿನ ರಾಣಿಯಾಗಿರ್ತಾಳೆ. ಅವಳು ಜಾಕನ ಅಲ್ಲಿರೋಕೆ ಅನುಮತಿಯನ್ನ ಕೊಡ್ತಾಳೆ. ಜಾಕನ್ನ ಅಲ್ಲಿರೋರೆಲ್ಲ ಟೆಸ್ಟ್ ಮಾಡಿ ಆದ್ಮೇಲೆ ಅವನನ್ನ ವಿಶ್ರಾಂತಿ ಮಾಡೋಕೆ ಬಿಡ್ತಾರೆ. ಸ್ಟೇಷನ್ ಅಲ್ಲಿ ಜಾಕ್ನ ನಿಜವಾದ ದೇಹದಿಂದ ಅವನನ್ನ ಎಚ್ಚರಗೊಳಿಸ್ತಾರೆ. ಜಾಕ್ ಹೇಳ್ತಾನೆ, ನಾನು ಅವರ ಟ್ರಸ್ಟ್ ಗೆಲ್ಲೋ ಮೊದಲ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. ಇದನ್ನು ಕೇಳಿ ಅಲ್ಲಿದ್ದ ಎಲ್ಲರೂ ರಿಲ್ಯಾಕ್ಸ್ ಆಗ್ತಾರೆ ಮತ್ತು ಖುಷಿನೂ ಕೂಡ ಪಡ್ತಾರೆ. ಕತೆ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಸ್ವಲ್ಪ ಟೈಮ್ ಆದ ನಂತರ ಪ್ಯಾರಲಲ್ ಆಗಿ ಜಾಕ್ಗೆ ಟ್ರೈನಿಂಗ್ ಕೂಡ ನಡೀತಾ ಇರುತ್ತೆ. ಅವನು ಅಲ್ಲಿರುವಂಥ ಎಲ್ಲ ಸ್ಕಿಲ್ನ ಕಲಿತಾ ಇರುವಾಗ ಪ್ರಾಜೆಕ್ಟ್ ಲೀಡರ್ ಕಾಣಿಸ್ಕೊಳ್ತಾಳೆ. ಅವಳು ತನ್ನ ಟೀಮ್ ಜೊತೆ ಒಂದು ಪ್ಲೇಸ್ಗೆ ಬರ್ತಾಳೆ. ಅಲ್ಲಿ ಈಗಾಗಲೇ ಒಂದು ಚಿಕ್ಕ ಸೀಕ್ರೆಟ್ ಕ್ಯಾಬಿನ್ ಬಿಲ್ಡ್ ಮಾಡಿರ್ತಾರೆ. ಅದು ಎಲ್ಲಿರುತ್ತೆ ಅಂದರೆ ಬೆಟ್ಟ ಗುಡ್ಡಗಳು ಗಾಳಿಯಲ್ಲಿ ತೇಲ್ತಾ ಇರೋವಂಥ ಪ್ರದೇಶದಲ್ಲಿ ಮಾಡಿರ್ತಾರೆ. ಅಲ್ಲಿ ಪ್ರಾಬ್ಲಮ್ ಏನಂದರೆ ಆ ಕ್ಯಾಬಿನ್ ಇರೋ ಏರಿಯಾ ದೊಡ್ಡ ದೊಡ್ಡ ಪ್ರಾಣಿಗಳು ಅಂದರೆ ಹಾರೋಡೋ ಪ್ರಾಣಿಗಳು ಓಡಾಡೋ ಪ್ಲೇಸ್ ಆಗಿರುತ್ತೆ. ಜಾಕ್ ಡೇ ಬೈ ಡೇ ಆಗುವಂಥ ಎಲ್ಲ ವಿಷಯನ ಸೆಲ್ಫ್ ರೆಕಾರ್ಡ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ನೇತ್ರಿ ಅವನಿಗೆ ಎಲ್ಲ ವಿದ್ಯೆಯನ್ನ ಕಲಿಸ್ಕೊಡ್ತಾ ಆ 6 ಪರ್ವತಗಳ ಮಧ್ಯೆ ಜಾಕ್ನ ಒಂದು ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾಳೆ. ಅದಕ್ಕಿಂತ ಮುಂಚೆ ಜಾಕಿಗೆ ಬಿಲ್ಲು ಬಾಣಗಳನ್ನು ಹೇಗೆ ಬಿಡೋದು ಮತ್ತು ಅಲ್ಲಿ ಕ್ರಿಯೇಚರ್ನ ಹೇಗೆ ಕಂಟ್ರೋಲ್ ಮಾಡೋದು, ಅಲ್ಲಿನ ವಿಶೇಷ ವಸ್ತುಗಳು ಏನೇನಿದ್ದಾವೆ ಅದೆಲ್ಲ ಹೇಳ್ತಾ ಹೋಗ್ತಾಳೆ. ಆದಮೇಲೆ ಜಾಕ್ನ ಕರ್ಕೊಂಡು ಫ್ಲೈಯಿಂಗ್ ಕ್ರಿಯೇಚರ್ ಇರುವಂಥ ಜಾಗಕ್ಕೆ ಕರ್ಕೊಬರ್ತಾಳೆ. ಅಲ್ಲಿ ನೇತ್ರಿ ಜಾಕಿಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ, ಈ ಹಕ್ಕಿ ಅಂದರೆ ಯಾರೇ ಇರಲಿ ಇದರ ಜೊತೆ ಫ್ಲೈ ಮಾಡೋದು ಒಂದೇ ವ್ಯಕ್ತಿ, ಬೇರೆ ಯಾರ ಮಾತಿಗೂ ಇದು ಒಪ್ಪಲ್ಲ. ಅಂದರೆ ಡೇಂಜರಸ್ ಪಾರ್ಟ್ ಏನಂದರೆ ಅದನ್ನು ಹೊಲಿಸ್ಕೊಳ್ಳೋದು ತುಂಬ ಕಷ್ಟ. ಅದು ಒಂದು ಸರಿ ಹೊಲಿದ್ರೆ ಲೈಫ್ ಟೈಮ್ ಆ ವ್ಯಕ್ತಿ ಜೊತೆ ಮಾತ್ರ ಅದು ಹಾರಾಡುತ್ತೆ ಅಂತ ಹೇಳ್ತಾರೆ. ಜಾಕಿಗೆ ಅಲ್ಲಿರುವಂಥ ಒಂದು ಕ್ರಿಯೇಚರನ್ನು ಅವನದಾಗಿ ಹೊಲಿಸ್ಕೋಬೇಕು ಅಂತ ಅವನು ತುಂಬ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡಿ ಕೊನೆಗೆ ಒಂದು ಪಕ್ಷಿಯನ್ನು ಕೂಡ ಅವನು ಗುರುತಿಸ್ತಾನೆ. ಅದನ್ನು ಹೇಗೆ ಪಳಗಿಸಬೇಕು ಅಂತ ನೇತ್ರಿ ಕೂಡ ಅವನಿಗೆ ಗೈಡ್ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಹೇಗೋ ಕಷ್ಟಪಟ್ಟು ಆ 6 ಹಕ್ಕಿಯ ಟ್ರಸ್ಟ್ ಗೆಲ್ತಾನೆ. ಅವನು ತನ್ನ ಕೂದಲನ್ನು ಆ ಹಕ್ಕಿಯ ಕೂದಲ ಜೊತೆಗೆ ಕನೆಕ್ಟ್ ಮಾಡಿಕೊಂಡು ಅದರ ಮೇಲೆ
ಹಾರಿ ಹೋಗ್ತಾನೆ. ಅಷ್ಟರಲ್ಲಿ ಅಕ್ಕಿ ಅವನ ಮಾತು ಕೇಳ್ತಾ ಈಸಿಯಾಗಿ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇರುತ್ತೆ. ನೇತ್ರಿಯು ಕೂಡ ಅವನಿಗೆ ಸಾಥ್ ಕೊಡೋದಿಕ್ಕೆ ಅವನ ಜೊತೆನೆ ಹಾರ್ಕೊಂಡು ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಆ ಕ್ರಿಯೇಚರ್ ನ ತಿನ್ನುವಂತಹ ಭಯಾನಕ ಹಕ್ಕಿ ಒಂದು ಕಾಣಿಸ್ಕೊಳ್ಳುತ್ತೆ. ಅದು ಇನ್ನೇನು ಜಾಕ್ ಆರು ಹಕ್ಕಿನ ತಿನ್ಬೇಕು ಅನ್ನೋ ಅಷ್ಟರಲ್ಲಿ ಅವ್ರು ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೊಳ್ತಾರೆ. ಅದರಿಂದ ಜಾಕಿಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ನೇತ್ರಿನೂ ಕೂಡ ತುಂಬಾ ಖುಷಿ ಪಡ್ತಾಳೆ. ಅಲ್ಲಿ ನೇತ್ರಿ ಹೇಳ್ತಾಳೆ ಅವಳ ದೊಡ್ಡ ತಾತ ದೊಡ್ಡ ಕ್ರಿಯೇಚರ್ ಅನ್ನ ಆರಿಸ್ತಾ ಇರ್ತಾರೆ. ಮತ್ತೆ ಅದು ತುಂಬಾ ಶಕ್ತಿಶಾಲಿ ಆಗಿರುತ್ತೆ. ಅದು ಎಲ್ಲಾ ಪಕ್ಷಿಗಳ ರಾಜ ಆಗಿರುತ್ತೆ ಅಂತ, ಎಲ್ಲಾ ದುಃಖವನ್ನ ದೂರ ಮಾಡುವಂತ ಒಂದು ಪಕ್ಷಿ ಆಗಿರುತ್ತೆ ಅಂತ ಅವಳು ಅವನಿಗೆ ಹೇಳ್ತಾಳೆ. ಹಾಗೆಲ್ಲ ನಡೀತಾ ಅಲ್ಲಿ 3 ತಿಂಗಳು ಕಳೆದೇ ಹೋಗಿರುತ್ತೆ. ಒಂದು ದಿನ ಕರ್ನಲ್ ಅವನನ್ನ ಕರೆದು ಹೇಳ್ತಾನೆ, ನಿನಗೆ ಕೊಟ್ಟಿರುವಂತ 3 ತಿಂಗಳು ಅಲ್ಲಿ ಕಂಪ್ಲೀಟ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಜಾಕ್ ಹೇಳ್ತಾನೆ, ಇಲ್ಲ ನಾನು ಅದನ್ನ ಮರ್ತಿಲ್ಲ, ಅದು ನಾಳೆ ನಾನು ಅದನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಕರ್ನಲ್ಗೆ ಹೇಳ್ತಾನೆ. ನಾಳೆ ಒಂದು ಪೆಂಡೋರದ ಜನಾಂಗದ ಒಂದು ಫಂಕ್ಷನ್ ಇದೆ, ಅಲ್ಲಿ ಎಲ್ಲರೂ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ, ಅದರಿಂದ ನಾನು ಅವರ ಗುಂಪಿನಲ್ಲಿ ಒಬ್ಬನಾಗ್ತೀನಿ. ನೆಕ್ಸ್ಟ್ ನಾನು ಹಿಡಿದಿರೋ ಕೆಲಸನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಕರ್ನಲ್ ಹೇಳ್ತಾನೆ, ನೀನು ಆ ಕೆಲಸನ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಮತ್ತೆ ನಿನ್ನನ್ನು ಭೂಮಿಗೆ ಕಳಿಸ್ಕೊಡ್ತೀನಿ ಅಂತ ಹೆದರಿಸ್ತಾನೆ. ಜಾಕ್ ಹೇಳ್ತಾನೆ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಾನು ನೆಕ್ಸ್ಟ್ ಅವರನ್ನ ಬೇರೆ ಜಾಗಕ್ಕೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಕಾಡಿನೊಳಗೆ ನೆಕ್ಸ್ಟ್ ಡೇ ಆ ಕಾಡಿನ ಏವಾ ಮಾತೆಯ ಪೂಜೆ ನಡೀತಾ ಇರುತ್ತೆ. ಆ ಫಂಕ್ಷನ್ ಅಲ್ಲಿ ಮನುಷ್ಯನ ರೀತಿ ಇರುವಂತ ಎಲ್ಲಾ ಕ್ರಿಯೇಚರ್ಗಳು ಬಂದು ಸೇರಿರ್ತವೆ. ಹಾಗೆ ಎಲ್ಲಾ ಕ್ರಿಯೇಚರ್ಗಳು ಆ ಜಾಕನ್ನ ತಮ್ಮ ಗುಂಪಿನಲ್ಲಿ ಒಬ್ಬ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ನಂತರ ನೇತ್ರಿ ಜಾಕನ್ನ ಏವಾ ಮರದ ಕಡೆ ಕರ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ಆ ಮರವನ್ನ ಅಲ್ಲಿ ಎಲ್ಲಾ ಜನರು ಅದನ್ನ ಪವಿತ್ರ ಅಂತ ತಿಳ್ಕೊಂಡಿರ್ತಾರೆ. ಜಾಕ್ ತನ್ನ ಕೂದಲನ್ನ ಕನೆಕ್ಟ್ ಮಾಡುವಾಗ ನೇತ್ರಿ ಹೇಳ್ತಾಳೆ, ನೀನು ಬೇಕಾದ್ರೆ ಇರೋ ಯಾವ್ದಾದ್ರು ಒಂದು ಹುಡುಗಿಯನ್ನ ಸೆಲೆಕ್ಟ್ ಮಾಡಬಹುದು ಅಂತ ಹೇಳುವಾಗ ಜಾಕ್ ಹೆಸಿಟೇಟ್ ಆಗದೆ ಡೈರೆಕ್ಟ್ ಆಗಿ ಹೇಳ್ತಾನೆ, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ. ಅವನ ಮಾತನ್ನ ಕೇಳಿದ ನೇತ್ರಿ ಒಂದು ಸ್ಮೆಲ್ ಮಾಡ್ತಾಳೆ ಅಷ್ಟೇ. ಆ ಮಾತಿಂದ ಜಾಕ್ ಅವನು ಅಲ್ಲಿಗೆ ಬಂದಿರೋ ವಿಷಯವನ್ನೇ ಮರ್ತಿದ್ದಾನೆ ಅಂತ ಎಲ್ಲ ಅನ್ಸುತ್ತೆ. ಆ ಒಂದು ಕಾರಣದಿಂದ ಪೆಂಡೋರಾದಲ್ಲಿ ದೊಡ್ಡ ಪ್ರಾಬ್ಲಮ್ ಸೃಷ್ಟಿಯಾಗುತ್ತೆ. ಜಾಕ್ನ ಕೈಯಿಂದ ಏನೂ ಆಗಲ್ಲ ಅಂತ ತಿಳಿದು ಕರ್ನಲ್ ತನ್ನ ಎಲ್ಲ ಸೇನೆಯನ್ನು ತಗೊಂಡು ಆ ಏವಾ ಮರದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಲ್ಲಿರುವಂಥ ಎಲ್ಲ ಮರಗಳನ್ನ ತನ್ನ ದೊಡ್ಡ ದೊಡ್ಡ ಬುಲ್ಡೋಸರ್ಗಳಿಂದ ಕೆಡವುತ್ತಾ ಹೋದಾಗ, ಜೊತೆಗೆ ಪೆಂಡೋರಾದಲ್ಲಿರುವಂಥ ಅವರ ಪವಿತ್ರ ಏವಾ ಮರವನ್ನ ಕಂಪ್ಲೀಟ್ ಆಗಿ ನಾಶ ಮಾಡಬೇಕು ಅಂತ ಅವರ ಇಂಟೆನ್ಷನ್ ಆಗಿರುತ್ತೆ. ಇದರಿಂದ ಅಲ್ಲಿರುವಂಥ ಎಲ್ಲ ಕ್ರಿಯೇಚರ್ಸ್ಗಳಿಗೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅದನ್ನು ತಡೆಯೋಕೆ ಜಾಕ್ ತುಂಬಾ ಪ್ರಯತ್ನ ಪಟ್ಟರು ಅವರು ಕಂಟ್ರೋಲ್ ಮಾಡ್ತಾ ಇರಲ್ಲ. ಇದರಿಂದ ಜಾಕಿಗೆ ತುಂಬಾ ಕೋಪ ಬಂದು ಆ ಒಂದು ಶಿಪ್ ಮೇಲೆ ಹತ್ತಿ ತಡೆಯೋಕೆ ಟ್ರೈ ಮಾಡ್ತಾನೆ. ನೆಕ್ಸ್ಟ್ ಅವರೆಲ್ಲ ಹೋದ್ಮೇಲೆ ಅಲ್ಲಿರುವಂಥ ಎಲ್ಲ ಜನಗಳು ಸೇರಿ ಇದು ಆಗ್ತಿರೋದು ಜಾಕ್ನಿಂದ ಅಂತ ಅವನನ್ನ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ನೇತ್ರಿ ಅವನನ್ನ ಕಾಪಾಡ್ತಾಳೆ. ನೆಕ್ಸ್ಟ್ ಸ್ಪೇಸ್ ಶಿಪ್ನಲ್ಲಿ ಅಲ್ಲಿನ ಲೀಡರ್ ಕರ್ನಲ್ಗೆ ಹೇಳ್ತಾಳೆ, ಅಲ್ಲಿನ ಜನರ ದೊಡ್ಡ ಮರವನ್ನ ಬೀಳಿಸಿ ತಗೋಬೇಕು ಅಂದ್ರೆ ಅದು ತುಂಬಾ ಕಷ್ಟ ಅನ್ಸುತ್ತೆ. ಅಷ್ಟರಲ್ಲಿ ಜಾಕ್ನು ಕೂಡ ಎದ್ದು ಕರ್ನಲ್ಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾನೆ. ಮತ್ತೆ ಜಾಕ್ ಅವ್ರಿಗೆಲ್ಲ ಕೇಳ್ತಾನೆ, ನಿಮಗೆ ಆ ಸ್ಟೋನ್ ಏನಕ್ಕೆ ಬೇಕು ಅಂತ ಕೇಳ್ತಾನೆ. ಮತ್ತೆ ಅಲ್ಲಿರುವಂಥ ಜನಗಳು ನೇಚರ್ನ ತುಂಬಾ ಇಷ್ಟಪಡ್ತಾರೆ, ಮತ್ತೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆ ಜಾಗದಿಂದ ಅವರು ಹೋಗಲ್ಲ ಅಂತ ಜಾಕ್ ಹೇಳ್ತಾನೆ. ಆಗ ಕರ್ನಲ್ ಹೇಳ್ತಾನೆ ಕೋಪದಿಂದ, ಇನ್ ಕೇಸ್ ಅವ್ರು ಹೋಗ್ಲಿಲ್ಲ ಅಂದ್ರೆ ನಾನು ಅಲ್ಲೇ ಫಸ್ಟೇ ಹೇಳಿದ್ದೀನಿ ಅವ್ರ ಮೇಲೆ ದೊಡ್ಡ ಯುದ್ಧನೇ ಮಾಡಬೇಕಾಗುತ್ತೆ, ಅದರಿಂದ ಅವ್ರ ಸತ್ರು ನನಗೇನು ಲಾಸ್ ಇಲ್ಲ ಅಂತ ಅವನು ಹೇಳ್ತಾನೆ. ಆದ್ರೂ ಲೀಡರ್ ಅವನಿಗೆ ಬೇಡ ಅಂತ ಅರ್ಥ ಮಾಡ್ಸೋಕೆ ಎಷ್ಟೋ ಟ್ರೈ ಮಾಡಿದ್ರು ಆ ಬಿಸ್ನೆಸ್ ಮ್ಯಾನ್ ಲೀಡರ್ನ ಮಾತನ್ನ ಕೇಳ್ತಾನೆ ಇರಲ್ಲ. ಅವನು ಹೇಳ್ತಾನೆ, ಎಲ್ಲರೂ ನಿಮ್ಮ ಅವತಾರ ಜೊತೆ ಇನ್ನೊಂದ್ಸರಿ ಹೋಗಿ ಅವ್ರ ಹತ್ರ ಡೀಲ್ ಮಾಡ್ಕೊಂಬನ್ನಿ, ಇದು ನಿಮ್ಮ ಎಲ್ಲರ ಕೊನೆ ಅವಕಾಶ ಆಗಿರುತ್ತೆ. ಇನ್ ಕೇಸ್ ಇದು ಆಗಿಲ್ಲ ಅಂದ್ರೆ ನಾಳೆ ಯುದ್ಧ ಖಂಡಿತ ಆಗೇ ಆಗುತ್ತೆ ಅಂತ ಅವನು ವಾರ್ನ್ ಮಾಡ್ತಾನೆ. ಇದರಿಂದ ಎಲ್ಲರೂ ಕ್ರಿಯೇಚರ್ ಆಗಿ ಮತ್ತೆ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಜಾಕ್ ಅವ್ರಿಗೆಲ್ಲರಿಗೂ ನಡೆದಿರೋಂಥ ಎಲ್ಲ ವಿಷಯನೂ ಅವ್ರಿಗೆ ಹೇಳ್ತಾ ಹೋಗ್ತಾನೆ. ನನಗೆ ಇಲ್ಲಿಗೆ ಯಾಕೆ ಕಳಿಸಿದ್ರು ಅಂದರೆ ನಿಮ್ಮನ್ನೆಲ್ಲ ಒಪ್ಪಿಸಿ ಬೇರೆ ಕಡೆ ಕಳಿಸ್ಬೇಕು ಅಂತ, ಮತ್ತು ಇಲ್ಲಿರುವಂಥ ಏವಾ ಮರವನ್ನು ಬೀಳಿಸಿ ಇಲ್ಲಿ ಕೆಳಗಿರುವಂಥ ಸ್ಟೋನನ್ನು ತಗೊಂಡು ಹೋಗೋಕ್ಕೆ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಎಲ್ಲ ವಿಷಯವನ್ನು ಕೂಡ ಹೇಳ್ಬಿಡ್ತಾನೆ. ಇದನ್ನು ಕೇಳಿದ ಮೇಲೆ ನೇತ್ರಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡುತ್ತೆ. ಅವಳು ತುಂಬ ಅಪ್ಸೆಟ್ ಆಗ್ಬಿಡ್ತಾಳೆ. ಅವಳು ಕೂಗ್ತಾ ಜಾಕ್ ಹತ್ರ ಹೇಳ್ತಾಳೆ, ನೀನು ಇಲ್ಲಿರೋರಿಗೆಲ್ಲ ಮೋಸ ಮಾಡ್ತಾ ಇದೀಯಾ ಅಂತ, ನೀವುಗಳೆಲ್ಲ ನಮ್ಮ ಜನಗಳ ಜೊತೆ ಆಟ ಆಡ್ತಾ ಇದ್ದೀರಾ ಅಂತ ತುಂಬ ಬೈತಾಳೆ. ಆದರೆ ಜಾಕಿಗೆ ಆ ವಿಷಯ ಗೊತ್ತಿರಲಿಲ್ಲ. ಅವರ ಜೊತೆ ಈ ಥರ ಆಗುತ್ತೆ ಮತ್ತು ಈ ಜನಗಳಿಗೆಲ್ಲ ಈ ಥರ ಮೋಸ ಆಗುತ್ತೆ ಅಂತ ಅವನಿಗೂ ಸಹ ಅದು ಗೊತ್ತಿರಲಿಲ್ಲ ಅಷ್ಟೇ. ಅಲ್ಲಿರುವಂಥ ಎಲ್ಲರೂ ಮನುಷ್ಯರಾಗಿರುವಂಥ ಕ್ರಿಯೇಚರ್ಗಳನ್ನೆಲ್ಲ ಜಾಕ್ನ ಸೇರಿಸಿ ಒಂದು ಕಡೆ ಕಟ್ಟಾಕ್ಬಿಡ್ತಾರೆ. ಅಷ್ಟರಲ್ಲಿ ಕರ್ನಲ್ ಅವನ ಎಲ್ಲ ಸೇನೆಯನ್ನು ಕರ್ಕೊಂಡು ಪ್ಯಾಂಡೋರಾ ಮರದ ಮೇಲೆ ದಾಳಿಗೆ ಬಂದ್ಬಿಡ್ತಾನೆ. ಅವರನ್ನು ನೋಡಿದ ತಕ್ಷಣ ಆ ಕ್ರಿಯೇಚರ್ಗಳು ಅವರ ಮೇಲೆ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಆದರೆ ಅವರ ಬಾಣದ ಗಾಸಿಯಿಂದ ಅವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕರ್ನಲ್ ಅವ್ರನ್ನೆಲ್ಲ ಓಡಿಸೋಕೆ ತುಂಬ ಬಾಂಬ್ಗಳಿಂದ ಮತ್ತೆ ಫೈರ್ ಮಾಡ್ತಾ ಅವ್ರನ್ನೆಲ್ಲ ಹಿಂದೆ ಕಳಿಸ್ತಾ ಇರ್ತಾನೆ. ಅವನ ಆ ವರ್ತನೆಯಿಂದ ಎಲ್ಲ ಕಡೆ ಬೆಂಕಿ ಆವರಿಸ್ಕೊಬಿಡುತ್ತೆ.
ಅಲ್ಲಿನ ಜನರೆಲ್ಲ ಅದನ್ನ ನೋಡಿ ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾರೆ. ಎಲ್ಲರೂ ಆ ಫೀಲಿಂಗ್ ಅಲ್ಲಿ ಇರಬೇಕಾದ್ರೆ ಇನ್ನೇನು ನಾವೆಲ್ಲ ನಾಶವಾಗಿ ಹೋಗ್ತೀವಿ ಅಂತ ನೇತ್ರಿಯ ತಾಯಿ ತುಂಬಾ ದುಃಖದಿಂದ ಜಾಕ್ ಮತ್ತೆ ಮತ್ತುಳಿದ ಮನುಷ್ಯ ಕ್ರಿಯೇಚರ್ಗಳನ್ನ ದಾರದಿಂದ ಬಿಡಿಸ್ತಾ ಹೇಳ್ತಾಳೆ, ದಯವಿಟ್ಟು ನಮ್ಮನ್ನೆಲ್ಲ ಕಾಪಾಡಿ, ನಮ್ಮ ಮರವನ್ನ ಕಾಪಾಡಿ ಅಂತ ಅವಳು ಬೇಡ್ಕೊಳ್ತಾಳೆ. ಅವರಿಗೆಲ್ಲ ಮನುಷ್ಯರು ಎಷ್ಟು ಕಷ್ಟ ಕೊಡ್ತಾ ಇರ್ತಾರೆ ಅಂದರೆ ಆ ಕಷ್ಟವನ್ನು ನಾವು ಮೂವಿನಲ್ಲಿ ನೋಡಿದ್ರೆ ನಮ್ಮ ಕಣ್ಣಂಚಿನಲ್ಲಿ ನೀರು ಕೂಡ ಬಂದ್ಬಿಡುತ್ತೆ. ಏಕೆಂದರೆ ಅಷ್ಟು ಕ್ರೂರವಾಗಿ ಅವರನ್ನು ನಡ್ಕೊಳ್ತಾ ಹೋಗ್ತಾರೆ. ಇದರಿಂದ ಅವರಿಗೆಲ್ಲ ಅಷ್ಟೊಂದು ಕೋಪ ಬಂದರೂ ಕೂಡ ಅದನ್ನು ಅವರು ಹೇಗೆ ತೋರಿಸ್ಕೊಳ್ಳೋಕ್ಕಾಗ್ದೇ ತುಂಬ ದುಃಖದಿಂದ ಅಲ್ಲೇ ಕೂತಿರ್ತಾರೆ. ಆದರೂ ಕೂಡ ಮನುಷ್ಯರು ಅವರ ಮೇಲೆ ವಾರ್ ಮಾಡೋದನ್ನ ಬಿಡೋದಿಲ್ಲ. ಇದರಲ್ಲಿ ನೇತ್ರಿಯ ಅಪ್ಪ ಕೂಡ ತೀರೋಗ್ಬಿಡ್ತಾರೆ. ನಂತರ ಬಿಸ್ನೆಸ್ ಮ್ಯಾನ್ ಮನುಷ್ಯನ ರೂಪದಲ್ಲಿರುವಂಥ ಎಲ್ಲ ಕ್ರಿಯೇಚರ್ಗಳನ್ನ ಅರೆಸ್ಟ್ ಮಾಡಿ ಅಂತ ಆರ್ಡರ್ ಮಾಡಿಬಿಡ್ತಾನೆ. ಅಲ್ಲಿ ಅವಳ ಮನಸ್ಸು ಕರಗಿ ಒಬ್ಳು ಲೇಡಿ ಸೋಲ್ಜರ್ ಆ ಮನುಷ್ಯ ಕ್ರಿಯೇಚರ್ಗಳಿಗೆ ಹೆಲ್ಪ್ ಮಾಡೋಕ್ಕೆ ಮುಂದಾಗ್ತಾಳೆ. ಹೇಗೋ ಮಾಡಿ ಜಾಕ್ ಮತ್ತೆ ಅವರ ಫ್ರೆಂಡ್ಸ್ನ ಅವಳು ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡ್ತಾಳೆ. ಅವರು ತಪ್ಪಿಸ್ಕೊಂಡು ಓಡೋಗೋದನ್ನ ಕರ್ನಲ್ ನೋಡ್ಬಿಟ್ಟಿರ್ತಾನೆ. ಇದರಿಂದ ಕರ್ನಲ್ ಫೈರ್ ಮಾಡಿದಾಗ ಜಾಕ್ನ ಲೀಡರ್ಗೆ ಗುಂಡು ತಾಗ್ಬಿಡುತ್ತೆ. ಆದರೂ ಜಾಕ್ ಅವತಾರ್ ಕ್ರಿಯೇಚರ್ಗೆ ಹೋಗಿ ಈ ಪೆಂಡೋರವನ್ನ ಕಾಪಾಡಬೇಕು ಅನ್ನೋ ಇಂಟೆನ್ಷನ್ ಅವನಿಗಿರುತ್ತೆ. ಅವರನ್ನೆಲ್ಲ ಕರ್ಕೊಂಡು ಹಾರುವ ಬೆಟ್ಟಗಳ ಮೇಲೆ ಇರುವಂತ ಕ್ಯಾಬಿನ್ಗೆ ಕರ್ಕೊಂಡು ಬರ್ತಾರೆ. ನಂತರ ಜಾಕಿಗೆ ಕ್ರಿಯೇಚರ್ನಲ್ಲಿ ಎಚ್ಚರ ಆದಾಗ ಅಲ್ಲಿ ಇರುವಂತ ಎಲ್ಲ ಕ್ರಿಯೇಚರ್ಗಳು ಬೇರೆ ಕಡೆ ಹೋಗಿರ್ತವೆ. ಅಲ್ಲಿನ ಜನಗಳು ಅನ್ಕೊಂಡಿರ್ತಾರೆ ಜಾಕ್ ಯಾವಾಗ್ಲೂ ಬರಲ್ಲ, ಅವನು ಕದ್ದು ಓಡೋಗ್ಬಿಟ್ಟಿದ್ದಾನೆ ನಮ್ಮನ್ನೆಲ್ಲ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಅಂತ ಅನ್ಕೊಂಡಿರ್ತಾರೆ. ಅಲ್ಲಿನ ಶ್ರೇಷ್ಠ ಮರವು ಕೂಡ ನಾಶವಾಗಿರುತ್ತೆ. ಅದರಿಂದ ಜಾಕ್ ಒಂದು ನಿರ್ಧಾರಕ್ಕೆ ಬರ್ತಾನೆ. ಆ ದೊಡ್ಡದಾದಂತಹ ಪಕ್ಷಿಯ ಸಹಾಯ ಪಡೆಯೋಕೆ ಅವನ ಪ್ರಾಣವನ್ನು ಕೂಡ ಒತ್ತೆ ಇಟ್ಟು ಅದರ ಮೇಲೆ ನೆಗೆದು ಅದನ್ನ ಒಲಿಸಿಕೊಂಡು ಆ ಜನರ ಮಧ್ಯೆ ತಗೋಬರ್ತಾನೆ. ಆ ದೊಡ್ಡ ಪಕ್ಷಿ ಯಾವುದಂದ್ರೆ ಜಾಕ್ ಮತ್ತೆ ನೇತ್ರಿಯನ್ನ ಅಟ್ಯಾಕ್ ಮಾಡೋಕೆ ಬಂದಿತ್ತಲ್ಲ, ಅದೇ ದೊಡ್ಡ ಪಕ್ಷಿ. ಅಲ್ಲಿನ ಜನ ಅವರ ಪೂರ್ವಜರು ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಅಲ್ಲಿನ ಶಕ್ತಿಶಾಲಿ ಯೋಧ ಮಾತ್ರ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅಂತ ಅವರು ನಂಬಿರ್ತಾರೆ. ಅವರು ಅಂದ್ಕೊಂಡಿರ್ತಾರೆ ಯಾರು ಆ ದೊಡ್ಡ ಪಕ್ಷಿ ಮೇಲೆ ಸವಾರಿ ಮಾಡ್ತಾರೋ ಅವನು ಇಲ್ಲಿ ಶಾಂತಿ ತರ್ತಾನೆ ಮತ್ತೆ ನಮ್ಮೆಲ್ಲರನ್ನು ಉಳಿಸ್ತಾನೆ ಅಂತ ಅವರು ನಂಬಿರ್ತಾರೆ. ಅವನು ಆ ದೊಡ್ಡ ಪಕ್ಷಿ ಮೇಲೆ ಬಂದಿದ್ದನ್ನು ನೋಡಿ ಎಲ್ಲರಿಗೂ ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಎಲ್ಲರೂ ಅಂದ್ಕೋತಾರೆ ಜಾಕ್ ಇಲ್ಲೂ ಹೋಗಿರ್ಲಿಲ್ಲ, ನಮ್ಮನ್ನ ಕಾಪಾಡೋಕೆ ಬಂದಿದ್ದಾನೆ ಅಂತ ತಿಳ್ಕೊತಾರೆ. ಇದರಿಂದ ಎಲ್ಲರಿಗೂ ನಂಬಿಕೆ ಬರ್ತಾ ನೇತ್ರಿಗೂ ಕೂಡ ಜಾಕ್ ಮೇಲೆ ಒಂದು ವಿಶ್ವಾಸ ಮೂಡುತ್ತೆ. ಎಲ್ಲರನ್ನ ಮಾತಾಡಿಸ್ತಾ ಜಾಕ್ ಹೇಳ್ತಾನೆ, ನನ್ನ ಒಬ್ಬ ಲೀಡರ್ಗೆ ತುಂಬಾ ದೊಡ್ಡ ಗಾಯ ಆಗ್ಬಿಟ್ಟಿದೆ, ಅವಳನ್ನ ನೀವು ಬದುಕಿಸ್ಬೋದ ಅಂತ ಅವನು ಕೇಳ್ಕೊತಾನೆ. ಆಗ ಅವರು ಹೌದು ಆಗುತ್ತೆ, ಆದ್ರೆ ಅವರು ಮನುಷ್ಯನ ದೇಹದಿಂದ ಆ ಕ್ಲೋನ್ನ ದೇಹದೊಳಗೆ ಅವರು ಇರಬೇಕು, ಅವಾಗ ಮಾತ್ರ ಏವ ಮಾತೆ ಅವರನ್ನ ಬದುಕಿಸೋಕೆ ಅನುಮತಿ ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಜಾಕ್ನ ಒಂದು ಮಾತಿಗೋಸ್ಕರ ಎಲ್ಲರೂ ಆ ಲೀಡರ್ನ ಒದಗಿಸೋಕೆ ಎಲ್ಲರೂ ಪ್ರೇ ಮಾಡ್ತಾ ಹೋಗ್ತಾರೆ. ಎಲ್ಲರೂ ಸಮವಾಗಿ ಕುಳಿತುಕೊಂಡು ಏವ ಮಾತೆಯನ್ನ ಸ್ಮರಿಸ್ತಾ ಆ ಲೀಡರ್ಗೆ ಜೀವ ಬರ್ಲಿ ಅಂತ ಕೇಳ್ಕೊಂಡು ಮಾಡಿದ್ರು ಕೂಡ ಅವಳನ್ನ ಬದುಕಿಸೋಕೆ ಆಗೋದಿಲ್ಲ. ಅಲ್ಲಿರುವಂತ ಎಲ್ಲಾ ಕ್ಲೋನ್ಗಳಿಗೂ ಹೇಳ್ತಾನೆ ನಾವೆಲ್ಲರೂ ಒಂದಾಗಿ ಆ ಕರ್ನಲ್ ಮೇಲೆ ಸೆಟ್ ತೀರಿಸ್ಕೊಳ್ಳೇಬೇಕು ಅಂತ. ಅಲ್ಲಿರೋರೆಲ್ಲ ಎಕ್ಸೈಟ್ ಆಗ್ತಾರೆ. ಕರ್ನಲ್ಗೂ ಕೂಡ ತುಂಬಾ ಭಯ ಇರುತ್ತೆ ಅಲ್ಲಿನ ಕ್ರಿಯೇಚರ್ಗಳು ಮುಂದಿನ ಪ್ಲಾನ್ ಏನಿರ್ಬೋದು ಅಂತ. ಈ ಕಡೆ ಜಾಕಿಗೂ ಕೂಡ ತುಂಬಾ ಭಯ ಇರುತ್ತೆ, ಕರ್ನಲ್ ಬಳಿ ತುಂಬಾ ಅಡ್ವಾನ್ಸ್ಡ್ ವೆಪನ್ ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಸೋಲ್ಜರ್ಸ್ ಇರ್ತಾರೆ ಅಂತ. ಅಲ್ಲಿಂದ ಜಾಕ್ ಅವನಲ್ಲಿರುವಂತ ಎಲ್ಲಾ ಸೈನಿಕರನ್ನ ಮತ್ತೆ ಅಲ್ಲಿರುವಂತ ಪೆಂಡೋರಾದಲ್ಲಿರುವಂತ ಎಲ್ಲರನ್ನ ಒಟ್ಟಿಗೂಡಿಸಿ ಆ ಯುದ್ಧಕ್ಕೆ ಕರೆ ಕೊಡ್ತಾನೆ. ಹಾಗೆ ಜಾಕ್ ಅಲ್ಲಿರುವಂತ ಏವಮಾತೆ ಬಳಿ ಹೋಗಿ ಕೇಳ್ಕೊತಾನೆ, ನಾನು ಇಲ್ಲಿ ಬಂದಿದ್ದು ತಪ್ಪು ಉದ್ದೇಶದಿಂದಲೇ, ಆದ್ರೆ ನಾನು ಇವಾಗ ಮಾಡ್ತಿರುವಂತದ್ದು ದೊಡ್ಡ ಕೆಲಸ, ದಯವಿಟ್ಟು ನನಗೆ ಸಹಾಯ ಮಾಡು ಅಂತ ಕೇಳ್ಕೊತಾನೆ. ನೆಕ್ಸ್ಟ್ ಡೇ ಯುದ್ಧ ಸ್ಟಾರ್ಟ್ ಆಗೇ ಬಿಡುತ್ತೆ. ಕರ್ನಲ್ ಅವನೆಲ್ಲಾ ಸೈನಿಕರನ್ನ ಮತ್ತೆ ಅಲ್ಲಿಗೆ ಕರ್ಕೊ ಬರ್ತಾನೆ. ಜಾಕ್ ಆ ದೊಡ್ಡ ಪಕ್ಷಿಯೊಂದಿಗೆ ಅವರ ಮೇಲೆ ಯುದ್ಧಕ್ಕೆ ಇಳಿತಾನೆ. ಅಲ್ಲಿರುವಂತ ಎಲ್ಲಾ ಕ್ರಿಯೇಚರ್ಗಳು ಬಂದಿರುವಂತ ಮನುಷ್ಯರ ಮೇಲೆ ಭೀಕರ ದಾಳಿಯನ್ನ ಮಾಡ್ತವೆ. ಅದ್ರ ಜೊತೆಗೆ ಕರ್ನಲ್ ಅಲ್ಲಿರುವಂತ ದೊಡ್ಡ ದೊಡ್ಡ ಕ್ರಿಯೇಚರ್ ಮೇಲೆ ಗುಂಡುಗಳ ಸುರಿಮಳೆಯನ್ನೇ ಸುರಿಸ್ಬಿಡ್ತಾನೆ. ಇದರಿಂದ ಅನೇಕ ಕ್ರಿಯೇಚರ್ಗಳು ಸತ್ತು ಹೋಗ್ತವೆ. ಆದರೂ ಜಾಕ್ ಬಿಡದೆ ಎಲ್ಲರನ್ನ ಕೂಡ ಕಾಪಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಇನ್ನೇನು ಜಾಕ್ ಅನ್ನ ಕರ್ನಲ್ ಹೊಡಿಲೇಬೇಕು ಅಂತ ಹೋಗ್ಬೇಕಾದ್ರೆ ಜಾಕಿಗೆ ಹೆಲ್ಪ್ ಮಾಡಿದಂತ ಪೈಲಟ್ ಬಂದು ಕರ್ನಲ್ ಮೇಲೆ ದಾಳಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕರ್ನಲ್ ಅವಳ ಮೇಲೂ ಕೂಡ ದಾಳಿ ಮಾಡಿ ಸಾಯಿಸ್ಬಿಡ್ತಾನೆ. ಇದರಿಂದ ಅಲ್ಲಿರುವಂತ ಎಲ್ಲಾ ಪ್ರಾಣಿಗಳು ಕೂಡ ಸಾಯ್ತಾ ಹೋಗ್ತವೆ. ಅದ್ರ ಜೊತೆಗೆ ಅಲ್ಲಿರುವಂತ ಯುವರಾಜನು ಕೂಡ ಸತ್ತು ಹೋಗ್ತಾನೆ. ಕರ್ನಲ್ ಇನ್ನೇನು ಏವ ಟ್ರೀ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿನ ಭಯಾನಕ ಕ್ರಿಯೇಚರ್ಗಳು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ಇದರಿಂದ ಕರ್ನಲ್ ನ ಸ್ವಲ್ಪ ಸೇನೆ ಗಾಸಿಗೊಳಗಾಗ್ತವೆ. ಇದರಿಂದ ಸೋಲ್ತಾ ಇರುವಂತಹ ಪೆಂಡೋರ ಗ್ರಹದ ಜೀವಿಗಳಿಗೆ ಮತ್ತೆ ಗೆಲ್ತೀವಿ ಅನ್ನೋ ನಂಬಿಕೆ ಹುಟ್ಟುತ್ತೆ. ಹೇಗೋ ಮಾಡಿ ಜಾಕ್ ಅಲ್ಲಿರುವಂತ ಬಾಂಬ್ ಗಳನ್ನ ಕಿತ್ಕೊಂಡು ಕರ್ನಲ್ ನ ಶಿಪ್ ನೊಳಗೆ ಹಾಕಿ ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಇದರಿಂದ ಕರ್ನಲ್
ಜೊತೆಗಿದ್ದ ಎಲ್ಲಾ ಸೈನಿಕರು ಸುತ್ತೋಗ್ಬಿಡ್ತಾರೆ. ಆದ್ರೂ ಕೂಡ ಕರ್ನಲ್ ಒಂದು ದೊಡ್ಡ ರೋಬೋಟ್ ಸಹಾಯದಿಂದ ಕೆಳಗೆ ಜಿಗಿದು ಬಿಡ್ತಾನೆ. ಅದರಿಂದ ಅವನಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಅವನು ಜಾಕ್ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಜಾಕ್ ನ ಮನುಷ್ಯನ ಬಾಡಿ ಇರುವಂತಹ ಜಾಗನ ನೋಡ್ತಾನೆ. ಅದನ್ನ ಹೇಗಾದ್ರೂ ಮಾಡಿ ಡೆಸ್ಟ್ರಾಯ್ ಮಾಡಿದ್ರೆ ಜಾಕ್ ನ ಆ ಕ್ರಿಯೇಚರ್ ಇಂದ ಸಾಯಿಸಬಹುದು ಅಂತ ಅವನು ಅಲ್ಲಿಗೆ ಬಂದ್ಬಿಡ್ತಾನೆ. ಅಷ್ಟರಲ್ಲಿ ನೇತ್ರಿ ಕೂಡ ಕ್ರಿಯೇಚರ್ ಸಹಾಯದಿಂದ ಆ ಕರ್ನಲ್ ಮೇಲೆ ಫೈಟ್ ಮಾಡ್ತಾಳೆ. ಆದ್ರೂ ಕೂಡ ಅವನು ಆ ಕ್ರಿಯೇಚರ್ ನ ಸಾಯಿಸ್ಬಿಡ್ತಾನೆ. ಅಷ್ಟರಲ್ಲಿ ಜಾಕ್ ಅವನ ಮನುಷ್ಯ ರೂಪವನ್ನ ಕರ್ನಲ್ ಇಂದ ಕಾಪಾಡೋಕೆ ಮುಂದಾಗ್ತಾನೆ. ಅಷ್ಟರಲ್ಲಿ ಜಾಕ್ ಅವನ ಹ್ಯೂಮನ್ ವರ್ಜನ್ ನ ಕಾಪಾಡೋಕೆ ತುಂಬಾ ಕಷ್ಟ ಬೀಳ್ತಿರುವಾಗ ಇನ್ನೇನ್ ಕರ್ನಲ್ ಜಾಕ್ ಅನ್ನ ಸಾಯಿಸ್ಬೇಕು ಅನ್ನೋ ಅಷ್ಟರಲ್ಲಿ ನೇತ್ರಿ ಆ ಕ್ರಿಯೇಚರ್ ಇಂದ ಬಿಡಿಸ್ಕೊಂಡು ಕರ್ನಲ್ ನ ಎದೆಗೆ 2 ಬಾಣಗಳನ್ನ ಹೊಡೆದು ಸಾಯಿಸ್ಬಿಡ್ತಾಳೆ. ಇದರಿಂದ ಕರ್ನಲ್ ನ ಕತೆ ಅಲ್ಲಿಗೆ ಮುಗ್ದು ಹೋಗ್ಬಿಡುತ್ತೆ. ಈ ಫೈಟ್ ಇಂದ ಜಾಕ್ ಅನ್ಕಾನ್ಶಿಯಸ್ ಆಗಿಬಿಟ್ಟಿರ್ತಾನೆ. ಯಾಕಂದ್ರೆ ಅವನಿಗೆ ತುಂಬಾ ಏಟ್ ಆಗಿರುತ್ತೆ. ಜಾಕ್ ಏನಾದ್ರೂ ಅವನ ಕ್ಲೋನ್ ನಲ್ಲಿ ಪ್ರಜ್ಞೆ ತಪ್ಪಿದ್ರೆ ಮನುಷ್ಯ ಬಾಡಿನಲ್ಲಿ ಅವನ್ ಮತ್ತೆ ಜೀವಂತವಾಗ್ತಾನೆ. ಹಾಗಿರುವಾಗ ಅವನಿಗೆ ಆಕ್ಸಿಜನ್ ಕೊರತೆ ತುಂಬಾ ಆಗ್ಬಿಡುತ್ತೆ. ಇನ್ನೇನು ಮನುಷ್ಯ ಜೀವದಲ್ಲಿರುವಂತ ಜಾಕ್ ಸಾಯ್ಬೇಕು ಅನ್ನೋಷ್ಟರಲ್ಲಿ ನೇತ್ರಿ ಅದನ್ನ ಅರ್ಥ ಮಾಡ್ಕೊಂಡು ಓಡ್ ಬಂದು ಅವನಿಗೆ ಆ ಆಕ್ಸಿಜನ್ ಮಾಸ್ಕ್ ನ ಕೊಡ್ತಾಳೆ. ಇದರಿಂದ ಅಲ್ಲಿಗೆ ಬಂದಿರುವಂತ ಎಲ್ಲಾ ಕಂಟೆಗಳನ್ನ ದೂರ ಮಾಡಿ ಫಿಲಂ ನ ಕೊನೆಯಲ್ಲಿ ನೋಡ್ತೀವಿ ಮಿಕ್ಕಿರೋ ಮನುಷ್ಯರನ್ನೆಲ್ಲ ಅವರು ವಾಪಸ್ ಭೂಮಿಗೆ ಕಳ್ಸೋಕೆ ತಯಾರಿ ಮಾಡ್ತಾ ಇರ್ತಾರೆ. ಜಾಕ್ ನ ಜೊತೆ ಸ್ವಲ್ಪ ಸೆಲೆಕ್ಟೆಡ್ ಕ್ಲೋನ್ಸ್ ಮತ್ತೆ ಡಾಕ್ಟರ್ ಕೂಡ ಅವನ ಜೊತೆ ಇದ್ಬಿಡ್ತಾರೆ. ನೆಕ್ಸ್ಟ್ ನಮಗೆ ತೋರಿಸ್ತಾರೆ ಜಾಕ್ ಮತ್ತೆ ಅವನ ಕ್ಲೋನ್ ಬಾಡಿನ ಅದೇ ಏವಾ ಮರದ ಕೆಳಗೆ ತಂದಿರ್ತಾರೆ. ಯಾಕೆಂದ್ರೆ ಜಾಕ್ ನ ಸಂಪೂರ್ಣವಾಗಿ ಅವನ ಕ್ರಿಯೇಚರ್ ಬಾಡಿನಲ್ಲಿ ಏವಾ ಮಾತೆಯ ಸಹಾಯದಿಂದ ಅವನನ್ನ ಕಂಪ್ಲೀಟ್ ಆಗಿ ಪೆಂಡೋರಾದ ಕ್ರಿಯೇಚರ್ ಮಾಡೋಕೆ. ಈ ಫಿಲಂನ ನೆಕ್ಸ್ಟ್ ಪಾರ್ಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.